ಈ ಸಮಾಜ ಏನೇ ಹೇಳಲಿ ನನಗೆ ಅದ್ಯಾವುದೂ ಮುಖ್ಯ ಅಲ್ಲ ವಿಕ್ರಮ್. ಪುರಾಣದಲ್ಲಿ ದ್ರೌಪದಿಗೆ 5 ಜನ ಗಂಡಂದಿರು ಇರಬಹುದು ಅಂದ್ರೆ ಈ ಕಾಲದಲ್ಲಿ ಒಬ್ಬ ಹೆಣ್ಣಿಗೆ 2 ಗಂಡಂದಿರು ಯಾಕೆ ಇರಬಾರದು? ರಮೇಶ್ ನನ್ನ ತಾಳಿಯ ಒಡೆಯನಾದರೆ ನೀನು ನನ್ನ ಪ್ರೀತಿಯ ಒಡೆಯ. ನನಗೆ ನೀನು ಬೇಕೇ ಬೇಕು. ನನ್ನಲ್ಲಿ ಹುಟ್ಟಿರೋ ಈ ಪ್ರೀತಿ ಬಯಕೆಯನ್ನು ತಣಿಸೋ ಶಕ್ತಿ ಇರೋದು ನಿನಗೆ ಮಾತ್ರ. ನಿನಗೆ ನೆನಪಿಲ್ವಾ ಬಂಗಾರ, ಅಂದು ನಾವು ಒಂದಾಗಿದ್ದ ಆ ಮಾಯಾಕ್ಷಣಗಳು? ಯಾವುದೇ ಅಂಜಿಕೆ ಇಲ್ಲದೆ ನಾಚಿಕೆ ಬಿಟ್ಟು ನಾವು ಒಬ್ಬರಲ್ಲೊಬ್ಬರು ಬೆರೆತು ಹೋಗಿದ್ವಿ. ನಿನ್ನ ಆ ಗಂಡಸುತನದ ಸ್ಪರ್ಶ, ಆ ಬಿಸಿ ಅಪ್ಪುಗೆ ಕೊಟ್ಟ ಸುಖವನ್ನು ನಾನು ಜೀವನದಲ್ಲಿ ಮರೆಯೋಕೆ ಆಗಲ್ಲ. ಆ ಕ್ಷಣಗಳನ್ನ ಈಗಲೂ ನನ್ನ ಮೈ ಮನಸ್ಸು ನಿನ್ನನ್ನೇ ಜಪಿಸ್ತಿದೆ. ಪ್ಲೀಸ್, ಇನ್ನೂ ದೂರ ನಿಂತು ನನ್ನನ್ನ ಸತಾಯಿಸಬೇಡ. ನನ್ನ ದೇಹ ಮತ್ತು ಮನಸ್ಸು ಎರಡೂ ನಿನ್ನ ಸಾಮೀಪ್ಯಕ್ಕಾಗಿ ಕಾಯ್ತಿದೆ. ಓಡಿ ಬಾ, ನನ್ನನ್ನ ಗಟ್ಟಿಯಾಗಿ ಸೇರು. ಈ ರಾತ್ರಿ, ಈ ಏಕಾಂತ ಕೇವಲ ನಮಗಾಗಿ ಇರೋದು. ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೋ. ನಾನು ನಿನಗಾಗಿ ಕಾಯ್ತಿದ್ದೀನಿ. ನಾನು ಸುಮತಿ, ವಯಸ್ಸು 26, 2 ಮುದ್ದಾದ ಮಕ್ಕಳ ತಾಯಿ. ನನ್ನ ಗಂಡ ರಮೇಶ್ ತುಂಬಾ ಒಳ್ಳೆಯವರು, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಅವರಲ್ಲಿ ರೊಮ್ಯಾನ್ಸ್ ಇಲ್ಲ. ನಾನು ಹೊಸ ಸೀರೆ ಉಟ್ಟರೆ ಚೆನ್ನಾಗಿದೆ ಎನ್ನುತ್ತಾರೆಯೇ ಹೊರತು ನೀನು ದೇವತೆಯಂತೆ ಕಾಣ್ತೀಯ ಎಂದು ಕಾವ್ಯಾತ್ಮಕವಾಗಿ ಹೊಗಳುವುದಿಲ್ಲ. ಹೆಣ್ಣಿನ ಮನಸ್ಸು ಸದಾ ಹೊಗಳಿಕೆಗೆ, ಆರಾಧನೆಗೆ ಅಪಹಪಿಸುತ್ತದೆ ಎಂಬುದು ರಮೇಶ್ಗೆ ಅರ್ಥವಾಗುವುದೇ ಇಲ್ಲ. ಅಂತಹ ಒಂದು ನೀರಸ ಸಂಜೆಯಂದು ನನ್ನ ಬದುಕಿನಲ್ಲಿ ಒಂದು ಬಿರುಗಾಳಿ ಅನಿರೀಕ್ಷಿತವಾಗಿ ಪ್ರವೇಶಿಸಿತು. ಅಂದು ರಮೇಶ್ ಆಫೀಸ್ನಿಂದ ಬರುವಾಗ ಒಬ್ಬ ಹೊಸ ವ್ಯಕ್ತಿಯನ್ನು ಜೊತೆಗೆ ಕರೆತಂದರು. ಅವನ ಹೆಸರು ವಿಕ್ರಮ್. ರಮೇಶ್ನ ಬಾಲ್ಯದ ಗೆಳೆಯನಂತೆ. ವಿಕ್ರಮ್ನನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳು ಅತ್ತಿತ್ತ ನೋಡದಂತೆ ಆದವು. ಅವನು ರಮೇಶ್ಗಿಂತ ಸಂಪೂರ್ಣ ಭಿನ್ನವಾಗಿದ್ದ. ಹಾಲಿನಂಥ ಬಿಳಿ ಬಣ್ಣ, ಆಕರ್ಷಕ ಮೈಕಟ್ಟು, ಮಾಡರ್ನ್ ಡ್ರೆಸ್ಸಿಂಗ್ ಮತ್ತು ಮುಖ್ಯವಾಗಿ ಅವನ ಕಣ್ಣಲ್ಲಿ ಒಂದು ಕಾಂತಿ ಇತ್ತು. ಅವನು ನನ್ನನ್ನು ನೋಡಿದಾಗ, ನಮಸ್ತೆ ಅತ್ತಿಗೆ, ರಮೇಶ್ ನಿಮ್ಮ ಬಗ್ಗೆ ತುಂಬಾ ಹೇಳ್ತಿದ್ದ. ಆದ್ರೆ ನೀವು ಅವನು ಹೇಳಿದ್ದಕ್ಕಿಂತ 100 ಪಟ್ಟು ಸುಂದರವಾಗಿದ್ದೀರಾ ಎಂದು ನಗುತ್ತಾ ಹೇಳಿದ. ಆ ಮಾತು ಕೇಳಿ ನನಗೆ ಮುಜುಗರವಾಯಿತಾದರೂ ಒಳಗೊಳಗೆ ಖುಷಿಯೂ ಆಯಿತು. ವಿಕ್ರಮ್ನ ಮಾತುಗಳು ಜೇನುತುಪ್ಪದಂತೆ ಸಿಹಿಯಾಗಿದ್ದವು. ರಮೇಶ್, ಸುಮತಿ, ಇವನು ನನ್ನ ಪ್ರಾಣ ಸ್ನೇಹಿತ, ಸ್ವಲ್ಪ ದಿನ ನಮ್ಮ ಜೊತೆ ಇರ್ತಾನೆ, ಚೆನ್ನಾಗಿ ನೋಡ್ಕೋ ಎಂದು ಹೇಳಿದರು. ಅಂದೇ ರಾತ್ರಿ ರಮೇಶ್ಗೆ ಫ್ಯಾಕ್ಟರಿಯಿಂದ ಅರ್ಜೆಂಟ್ ಕಾಲ್ ಬಂತು. ಯಾವುದೋ ಮಿಷನ್ ಕೆಟ್ಟು ಹೋಗಿದೆ, ತಾನು ರಾತ್ರಿಯೇ ಊರಿಗೆ ಹೋಗಲೇಬೇಕು ಎಂದು ಹೇಳಿದರು. ನನಗೆ ಗಾಬರಿಯಾಯಿತು. ಮನೇಲಿ ಒಬ್ಬರೇ ಇರಬೇಕಲ್ಲ ಎಂದು ನಾನು ಅಂಜಿದೆ. ಆಗ ರಮೇಶ್, ಏನೂ ಭಯಪಡಬೇಡ, ವಿಕ್ರಮ್ ಇದ್ದಾನಲ್ಲ, ಅವನು ನಮ್ಮ ಮನೆಯವನಿದ್ದಂತೆ, ನಿನಗೆ ಏನೇ ಬೇಕಿದ್ರೂ ಅವನ ಹತ್ರ ಕೇಳು ಎಂದು ಹೇಳಿ ವಿಕ್ರಮ್ನ ಭುಜ ತಟ್ಟಿ ನನ್ನ ಹೆಂಡತಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ ಮಗ ಎಂದು ಹೇಳಿ ಹೊರಟು ಹೋದರು. ರಮೇಶ್ನ ಈ ಅತಿಯಾದ ನಂಬಿಕೆಯೇ ನನಗೆ ಮುಳುವಾಗಲಿದೆ ಎಂದು ಆಗ ಗೊತ್ತಿರಲಿಲ್ಲ. ರಮೇಶ್ ಹೋದ ಮೇಲೆ ಮನೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ಮಕ್ಕಳು ಚಿಂಟು ಮತ್ತು ಪಿಂಕಿ ಬೇಗನೆ ಮಲಗಿದರು. ರಾತ್ರಿ 10 ಗಂಟೆಯಾಗಿತ್ತು. ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ವಿಕ್ರಮ್ ಹಾಲಿನಲ್ಲಿ ಟಿವಿ ನೋಡುತ್ತಿದ್ದ. ಆದರೆ ನನಗೆ ಅವನು ಟಿವಿ ನೋಡುತ್ತಿಲ್ಲ, ನನ್ನನ್ನೇ ಗಮನಿಸುತ್ತಿದ್ದಾನೆ ಎಂಬ ಅರಿವಿತ್ತು. ಸ್ವಲ್ಪ ಹೊತ್ತಿನ ನಂತರ ವಿಕ್ರಮ್ ಅಡುಗೆ ಮನೆಗೆ ಬಂದ. ಅವನು ಬರುವ ಸದ್ದು ಕೇಳಿ ನಾನು ಬೆಚ್ಚಿಬಿದ್ದೆ. ಅತ್ತಿಗೆ, ಸಾರಿ ಡಿಸ್ಟರ್ಬ್ ಮಾಡಿದೆ, ಸ್ವಲ್ಪ ಹಸಿವಾಗ್ತಿದೆ, ಏನಾದ್ರೂ ಇದೆಯಾ ಎಂದು ತುಂಬಾ ವಿನಯವಾಗಿ ಕೇಳಿದ. ನಾನು ಅವಲಕ್ಕಿ ಮಾಡಿಕೊಟ್ಟೆ. ಅವನು ಅದನ್ನು ತಿನ್ನುತ್ತಾ ನನ್ನ ಕಡೆ ನೋಡುತ್ತಾ, ರಮೇಶ್ ನಿಜವಾಗ್ಲೂ ಪುಣ್ಯವಂತ ಅತ್ತಿಗೆ, ನಿಮ್ಮಂತ ಕೈರುಚಿ ಇರೋ, ಇಷ್ಟು ಸುಂದರವಾಗಿರೋ ಹೆಂಡತಿ ಸಿಗೋಕೆ ಅವನು ತಪಸ್ಸು ಮಾಡಿರಬೇಕು ಎಂದು ಹೊಗಳಿದ. ಆ ಹೊಗಳಿಕೆ ಸಾಮಾನ್ಯವಾಗಿದ್ದರೂ ಅವನು ನೋಡುವ ದೃಷ್ಟಿಯಲ್ಲಿ ಕಾಮಕ್ಕಿಂತ ಹೆಚ್ಚಾಗಿ ಆರಾಧನೆ ಇರುವಂತೆ ನನಗೆ ಭಾಸವಾಯಿತು. ಅವನು ಮುಂದುವರೆಸಿ, ನನ್ನ ಲೈಫ್ ಅಲ್ಲಿ ಅಡುಗೆ ಮಾಡಿಕೊಡೋರಿರಲಿ, ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ, ಐ ಆಮ್ ವೆರಿ ಲೋನ್ಲಿ ಎಂದು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ. ಅವನ ಆ ಮಾತು, ಆ ನೋಟ, ಆ ಏಕಾಂತ, ಇವೆಲ್ಲವೂ ನನ್ನ ಮನಸ್ಸಿನಲ್ಲಿದ್ದ ರೊಮ್ಯಾಂಟಿಕ್ ಆಸೆಗಳನ್ನು ಬಡಿದೆಬ್ಬಿಸಿದವು. ನಾನು ಅವನನ್ನು ಕೇವಲ ಗಂಡನ ಸ್ನೇಹಿತನಾಗಿ ನೋಡಬೇಕಿತ್ತೋ ಅಥವಾ ಒಬ್ಬ ಆಕರ್ಷಕ ಪುರುಷನಾಗಿ ನೋಡಬೇಕಿತ್ತೋ ಎಂಬ ಗೊಂದಲ ಶುರುವಾಯಿತು. ವಿಕ್ರಮ್ ತನ್ನ ಮೊದಲ ದಾಳವನ್ನು ಯಶಸ್ವಿಯಾಗಿ ಉರುಳಿಸಿದ್ದ. ಅವನು ನನ್ನ ಸೌಂದರ್ಯವನ್ನು ಹೊಗಳುತ್ತಲೇ ತನ್ನ ಒಂಟಿತನವನ್ನು ಪ್ರದರ್ಶಿಸಿ ನನ್ನಲ್ಲಿ ಅನುಕಂಪ ಮತ್ತು ಆಕರ್ಷಣೆ ಎರಡನ್ನೂ ಹುಟ್ಟುಹಾಕಿದ್ದ. ರಾತ್ರಿ 11 ಗಂಟೆ ಕಳೆದಿತ್ತು. ವಿಕ್ರಮ್ ಹಾಲಿನಲ್ಲಿ ಸೋಫಾದ ಮೇಲೆ ಕುಳಿತು ಮದ್ಯಪಾನ ಮಾಡುತ್ತಿದ್ದ. ರಮೇಶ್ ಮನೆಯಲ್ಲಿ ಕುಡಿಯುತ್ತಿರಲಿಲ್ಲ. ಆದರೆ ವಿಕ್ರಮ್, ಸ್ವಲ್ಪ ಟೆನ್ಷನ್ ಇದೆ ಅತ್ತಿಗೆ, ಬೇಜಾರ್ ಮಾಡ್ಕೋಬೇಡಿ ಎಂದು ಅನುಮತಿ ಪಡೆದಿದ್ದ. ನಾನು ಮಕ್ಕಳು ಮಲಗಿದ್ದಾರೆ ಎಂದು ನೋಡಿಕೊಂಡು ಲೈಟ್ ಆಫ್ ಮಾಡಲು ಹಾಲಿಗೆ ಬಂದೆ. ವಿಕ್ರಮ್ನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಅಳುತ್ತಿರುವಂತೆ ಕಾಣುತ್ತಿತ್ತು. ನನಗೆ ಗಾಬರಿಯಾಯಿತು. ಏನಾಯ್ತು ವಿಕ್ರಮ್ ಅಣ್ಣ, ಯಾಕೆ ಕಣ್ಣಲ್ಲಿ ನೀರು ಎಂದು ಕೇಳಿದೆ. ಅವನು ನನ್ನ ಕಡೆ ದಯನೀಯವಾಗಿ ನೋಡಿದ. ಏನ್ ಹೇಳಿ ಅತ್ತಿಗೆ, ನನ್ನ ಹಣೆ ಬರಹವೇ ಸರಿ ಇಲ್ಲ. ನಾನು ಮಾಯಾ ಅಂತ ಒಬ್ಬಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಅವಳಿಗೋಸ್ಕರ ನನ್ನ ಪ್ರಾಪರ್ಟಿ, ಕೆಲಸ ಎಲ್ಲ ಬಿಟ್ಟೆ. ಆದ್ರೆ ಅವಳು ನನ್ನನ್ನ ನಡುನೀರಲ್ಲಿ ಕೈಬಿಟ್ಟು ಇನ್ನೊಬ್ಬ ಶ್ರೀಮಂತನ ಜೊತೆ ಓಡಿ ಹೋದಳು. ಹೆಣ್ಣು ಮಕ್ಕಳು ಯಾಕೆ ಹೀಗೆ ಮಾಡ್ತಾರೆ ಅತ್ತಿಗೆ? ಪ್ರಾಮಾಣಿಕ ಪ್ರೀತಿಗೆ ಬೆಲೆನೇ ಇಲ್ವಾ ಎಂದು ಕಣ್ಣೀರು ಹಾಕುತ್ತಾ ತನ್ನ ಕಪೋಲಕಲ್ಪಿತ ದುಃಖದ ಕಥೆಯನ್ನು ಬಿಚ್ಚಿಟ್ಟ. ಅವನ ಮಾತು ಕೇಳಿ ನನ್ನ ಮನಸ್ಸು ಕರಗಿತು. ಒಬ್ಬ ಗಂಡಸು, ಅದು ಇಷ್ಟು ಸುಂದರವಾಗಿರುವವನು, ಪ್ರೀತಿಗಾಗಿ ಹೀಗೆ ಅಳುತ್ತಾನಲ್ಲ ಎಂದು ನನಗೆ ಮರುಕ ಹುಟ್ಟಿತು. ನನ್ನ ತಾಯ್ತನದ ಗುಣ ಜಾಗೃತವಾಯಿತು. ನಾನು ಅವನ ಹತ್ತಿರ ಹೋಗಿ, ಅಳಬೇಡಿ ವಿಕ್ರಮ್ ಅಣ್ಣ, ಅವಳು ನಿಮ್ಮ ಯೋಗ್ಯತೆಗೆ ತಕ್ಕವಳಲ್ಲ ಬಿಡಿ, ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಎಂದು ಸಮಾಧಾನ ಮಾಡಲು ಹೋದೆ.
ನಾನು ಅವನ ಭುಜದ ಮೇಲೆ ಕೈ ಇಟ್ಟ ತಕ್ಷಣ ವಿಕ್ರಮ್ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನು ಬೆಚ್ಚಿಬಿದ್ದು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅವನು ಬಿಡಲಿಲ್ಲ. ಅತ್ತಿಗೆ, ಜಗತ್ತಿನಲ್ಲಿ ಗಂಡಸರು ಅಳಬಾರದ? ನನಗೂ ಸಮಾಧಾನ ಮಾಡೋರು, ನನ್ನ ಕಣ್ಣೀರು ಒರೆಸೋರು ಒಬ್ಬರು ಬೇಕು ಅನ್ಸಲ್ವಾ? ರಮೇಶ್ಗೆ ನೀವು ಸಿಕ್ಕಿದ್ದೀಯಾ? ನನಗ್ಯಾರು ಎಂದು ಕೇಳಿದ. ಅವನ ಸ್ಪರ್ಶದಲ್ಲಿ ಒಂದು ಕರೆಂಟ್ ಇತ್ತು. ಅವನು ನನ್ನ ಕೈಯನ್ನು ತನ್ನ ಕೆನ್ನೆಗೆ ಒತ್ತಿಕೊಂಡ. ನಾನು ನಿನ್ನ ಗಂಡನ ಪ್ರಾಣ ಸ್ನೇಹಿತ ಸುಮತಿ. ನಿನಗೆ ಅವನು ಎಷ್ಟು ಮುಖ್ಯವೋ ನಾನು ಅಷ್ಟೇ ಮುಖ್ಯವಾಗಬೇಕು ಅಲ್ವಾ? ನೀನು ನನ್ನನ್ನು ಪರಕೀಯನಂತೆ ನೋಡಬೇಡ, ನಾನು ನಿನ್ನವನು ಎಂದು ವಿಚಿತ್ರವಾದ ತರ್ಕವನ್ನು ಮುಂದಿಟ್ಟ. ನಾನು ಗೊಂದಲದಲ್ಲಿದ್ದೆ. ಇದು ತಪ್ಪೇ? ಸರಿಯೇ? ಅವನು ಕಷ್ಟದಲ್ಲಿದ್ದಾನೆ, ಸಾಂತ್ವನ ಹೇಳುವುದು ನನ್ನ ಧರ್ಮ ಎಂದು ಒಂದು ಮನಸ್ಸು ಹೇಳಿದರೆ, ಇನ್ನೊಂದು ಮನಸ್ಸು ಅವನ ಸಾಮೀಪ್ಯದ ಸುಖವನ್ನು ಅನುಭವಿಸಲು ಹಾತೊರೆಯುತ್ತಿತ್ತು. ವಿಕ್ರಮ್ ಅಣ್ಣ, ಇದು ಸರಿಯಲ್ಲ, ಬಿಡಿ ಎಂದು ನಾನು ಮೆಲ್ಲಗೆ ಹೇಳಿದೆ. ಆದರೆ ಅವನು ನನ್ನನ್ನು ಅಣ್ಣ ಅಂತ ಕರಿಬೇಡ ಸುಮತಿ, ಪ್ಲೀಸ್. ಆ ಪದ ನಮ್ಮಿಬ್ಬರ ಮಧ್ಯೆ ಗೋಡೆ ಕಟ್ಟಿದೆ. ನಾನು ನಿನ್ನ ಫ್ರೆಂಡ್ ಆಗಿರೋಕೆ ಇಷ್ಟಪಡ್ತೀನಿ, ಕ್ಲೋಸ್ ಫ್ರೆಂಡ್ ಎಂದು ಹೇಳುತ್ತಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಆ ನೋಟದಲ್ಲಿ ನನ್ನನ್ನು ಸೆಳೆಯುವ ಕಾಂತಶಕ್ತಿ ಇತ್ತು. ನಾನು ಅಮಾಯಕಳು, ಅವನ ಕಣ್ಣೀರು ನಿಜವೆಂದು ನಂಬಿದ್ದೆ. ಅವನು ನನ್ನ ಅನುಕಂಪವನ್ನೇ ಬಂಡವಾಳ ಮಾಡಿಕೊಂಡು ನನ್ನ ಮನಸ್ಸಿನ ಬಾಗಿಲು ತಟ್ಟುತ್ತಿದ್ದ. ಆ ರಾತ್ರಿ, ಆ ಏಕಾಂತದಲ್ಲಿ ಅವನು ನನ್ನನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕಿದ್ದ. ಅವನ ದುಃಖಕ್ಕೆ ನಾನೇ ಮದ್ದು ಎಂಬ ಭ್ರಮೆ ನನಗೆ ಮೂಡುವಂತೆ ಮಾಡಿದ್ದ. ವಿಕ್ರಮ್ನ ಮಾತುಗಳು, ಅವನ ಸ್ಪರ್ಶ ನನ್ನನ್ನು ಮಂತ್ರಮುಗ್ಧಗೊಳಿಸಿದ್ದವು. ಅವನು ನಿಧಾನವಾಗಿ ನನ್ನ ಕೈಯಿಂದ ಮೇಲೇರಿ ನನ್ನ ಭುಜವನ್ನು ಹಿಡಿದ. ನಾನು ನಡುಗುತ್ತಿದ್ದೆ. ವಿಕ್ರಮ್, ರಮೇಶ್ ಬಂದ್ರಯ್ಯ ಎಂದು ತೊದಲಿದೆ. ವಿಕ್ರಮ್ ನನ್ನ ಬಾಯಿಗೆ ಬೆರಳಿಟ್ಟು, ರಮೇಶ್ಗೆ ಈ ವಿಷಯ ತಿಳಿಯೋದು ಬೇಡ. ಇದು ನಮ್ಮಿಬ್ಬರ ಸೀಕ್ರೆಟ್. ನೋಡು ಸುಮತಿ, ನನಗೆ ನಿನ್ನ ದೇಹ ಬೇಕಿಲ್ಲ. ನಾನು ಕಾಮುಕನಲ್ಲ. ನನಗೆ ಬೇಕಿರೋದು ಕೇವಲ ನಿನ್ನ ಸಾಮೀಪ್ಯ, ನಿನ್ನ ಪ್ರೀತಿಯ ಒಂದು ಸಣ್ಣ ಪಾಲು. ನೀನು ನನ್ನ ಪಕ್ಕ ಇದ್ರೆ ಸಾಕು, ನನ್ನ ಎಲ್ಲಾ ನೋವು ಮಾಯವಾಗುತ್ತೆ ಎಂದು ಹಸಿ ಸುಳ್ಳು ಹೇಳುತ್ತಾ ನನ್ನನ್ನು ತನ್ನ ಎದೆಗೆ ಎಳೆದುಕೊಂಡ. ಅವನ ಎದೆಯ ಬಿಸಿ, ಅವನ ಪರ್ಫ್ಯೂಮ್ ವಾಸನೆ ನನ್ನನ್ನು ಮತ್ತೆರಿಸಿದವು. ನಾನು ಅವನನ್ನು ತಳ್ಳಲು ಶಕ್ತಿ ಸಾಲದವಳಾದೆ. ಅವನು ನನ್ನ ಕಿವಿಯ ಹತ್ತಿರ ಬಂದು, ನೀನು ಎಷ್ಟು ಸುಂದರ ಗೊತ್ತಾ? ಇಷ್ಟು ದಿನ ರಮೇಶ್ ನಿನ್ನನ್ನು ಬರೀ ಹೆಂಡತಿಯಾಗಿ, ಅಡುಗೆ ಮಾಡೋವಳಾಗಿ ನೋಡಿದ. ಆದ್ರೆ ನಾನು ನಿನ್ನನ್ನು ಒಬ್ಬ ದೇವತೆಯಾಗಿ, ಒಬ್ಬ ಆಕರ್ಷಕ ಸ್ತ್ರೀಯಾಗಿ ನೋಡ್ತಿದ್ದೀನಿ. ನಿನ್ನ ಈ ಸೌಂದರ್ಯಕ್ಕೆ ಅರಮನೆ ಇರಬೇಕು, ಅಡುಗೆ ಮನೆ ಅಲ್ಲ ಎಂದು ರೊಮ್ಯಾಂಟಿಕ್ ಆಗಿ ಪಿಸುಗುಟ್ಟಿದ. ಈ ಮಾತುಗಳನ್ನು ಕೇಳಲು ನಾನು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದೆ. ನನ್ನ ಗಂಡನಿಂದ ಸಿಗದ ಪ್ರಶಂಸೆ ಈ ಪರಪುರುಷನಿಂದ ಸಿಕ್ಕಾಗ ನನ್ನ ನಿಗ್ರಹ ಶಕ್ತಿ ಕುಸಿಯಿತು. ವಿಕ್ರಮ್ ಎಂದು ನಾನು ಮೆಲ್ಲಗೆ ನರಳಿದೆ. ಅವನು ಅದನ್ನೇ ಒಪ್ಪಿಗೆ ಎಂದು ಭಾವಿಸಿ ನನ್ನನ್ನು ಎತ್ತಿಕೊಂಡು ಬೆಡ್ರೂಮ್ ಕಡೆಗೆ ನಡೆದ. ನಾನು ಪ್ರತಿರೋಧ ತೋರಲಿಲ್ಲ. ಬಾಗಿಲು ಹಾಕಿದ ನಂತರ ಅವನು ನನ್ನನ್ನು ಮಂಚದ ಮೇಲೆ ಕೂರಿಸಿ ನನ್ನ ಕಾಲಿನ ಬಳಿ ಕುಳಿತ. ಅವನು ನನ್ನ ಕಾಲಿಗೆ ಮುತ್ತಿಡುತ್ತಾ ನನ್ನನ್ನು ಪೂಜಿಸುವವನಂತೆ ನಟಿಸಿದ. ನನ್ನ ದೇವತೆ ನೀನು ಎಂದು ಹೇಳುತ್ತಾ ಅವನು ನನ್ನನ್ನು ಮಂಚಕ್ಕೆ ಒರಗಿಸಿದ. ಅಲ್ಲಿ ಮೊದಲ ಬಾರಿಗೆ ಸ್ನೇಹದ ಗೆರೆ ಅಳಿಸಿಹೋಯಿತು. ವಿಕ್ರಮ್ನ ಸ್ಪರ್ಶದಲ್ಲಿನ ಅನುಭವ, ಅವನ ನುರಿತ ನಡೆಗಳು ನನ್ನನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ದವು. ನನಗೆ ಇದು ಪಾಪ ಎಂದು ಗೊತ್ತಿದ್ದರೂ ಆ ಕ್ಷಣದ ಸುಖ ಮತ್ತು ಆಕರ್ಷಣೆ ನನ್ನನ್ನು ಕುರುಡು ಮಾಡಿತು. ವಿಕ್ರಮ್ ನನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದ. ಅವನ ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ ನನ್ನನ್ನು ಗೆಲ್ಲಲು ಅವನು ಹೂಡಿದ ತಂತ್ರವಾಗಿತ್ತು. ಆದರೆ ನಾನು ಅದನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥೈಸಿಕೊಂಡೆ. ಆ ರಾತ್ರಿ ನಮ್ಮ ಮನೆಯ ಪವಿತ್ರತೆ ಕಲುಷಿತವಾಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಹೊಸದೊಂದು ನಿಷೇಧಿತ ಆಸೆ ಚಿಗುರೊಡೆಯಿತು. ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಬಂದು ನನ್ನ ಮುಖದ ಮೇಲೆ ಬಿದ್ದಾಗ ನಾನು ಬೆಚ್ಚಿಬಿದ್ದು ಎಚ್ಚರಗೊಂಡೆ. ನನ್ನ ಪಕ್ಕದಲ್ಲಿ ಗಾಢ ನಿದ್ದೆಯಲ್ಲಿದ್ದ ವಿಕ್ರಮ್ನನ್ನು ನೋಡಿದಾಗ ರಾತ್ರಿ ನಡೆದ ಘಟನೆಗಳು ಒಂದೊಂದಾಗಿ ನೆನಪಾಗಿ ನನ್ನ ಎದೆ ನಡುಗಲಾರಂಭಿಸಿತು. ಕ್ಷಣಕಾಲ ಅಲ್ಲಿ ನಡೆದಿದ್ದು ಕನಸೋ ಅಥವಾ ನನಸೋ ಎಂಬ ಗೊಂದಲ ಉಂಟಾಯಿತು. ಆದರೆ ನನ್ನ ಮೈಮೇಲಿನ ಆಯಾಸ ಮತ್ತು ಪಕ್ಕದಲ್ಲಿದ್ದ ಪುರುಷನ ಸಾಮೀಪ್ಯ ಅದು ಕಟುಸತ್ಯ ಎಂಬುದನ್ನು ಸಾರಿ ಹೇಳುತ್ತಿತ್ತು. ನಾನು ಎಂತಹ ತಪ್ಪು ಮಾಡಿದೆ? ನನ್ನ ಗಂಡ ರಮೇಶ್ ನಂಬಿಕೆಗೆ ವಿಷ ಬೆರೆಸಿದೆನಲ್ಲ. ನನ್ನ ಮಕ್ಕಳ ಮುಖವನ್ನು ಇನ್ನು ಹೇಗೆ ನೋಡಲಿ ಎಂಬ ಅಪರಾಧ ಪ್ರಜ್ಞೆ ನನ್ನನ್ನು ಸುಡಲಾರಂಭಿಸಿತು. ನಾನು ಅಳುತ್ತಾ ಹಾಸಿಗೆಯಿಂದ ಎದ್ದು ಬಾತ್ರೂಂಗೆ ಹೋಗಿ ಶವರ್ ಕೆಳಗೆ ನಿಂತು ನನ್ನ ಮೈಮೇಲಿನ ಪಾಪವನ್ನು ತೊಳೆಯಲು ಪ್ರಯತ್ನಿಸಿದೆ. ಆದರೆ ಮನಸ್ಸಿಗೆ ಅಂಟಿದ ಕಲೆ ನೀರಿನಿಂದ ಹೋಗುವುದೇ? ನಾನು ಅಳುತ್ತಾ ಹೊರಗೆ ಬಂದಾಗ ವಿಕ್ರಮ್ ಆಗಲೇ ಎದ್ದು ಫ್ರೆಶ್ ಆಗಿ ದೇವರ ಕೋಣೆಯ ಮುಂದೆ ನಿಂತಿದ್ದ. ಅವನ ಮುಖದಲ್ಲಿ ಯಾವುದೇ ಪಾಪಪ್ರಜ್ಞೆ ಇರಲಿಲ್ಲ, ಬದಲಿಗೆ ಒಂದು ತೇಜಸ್ಸು ಮತ್ತು ಸಮಾಧಾನವಿತ್ತು. ಅವನು ನನ್ನನ್ನು ನೋಡಿದ ತಕ್ಷಣ ಹತ್ತಿರ ಬಂದು ನನ್ನ ಕಣ್ಣೀರು ಒರೆಸಿದ. ಯಾಕೆ ಅಳ್ತಿದೀಯಾ ಸುಮತಿ? ನಾವು ಮಾಡಿದ್ದು ತಪ್ಪಲ್ಲ, ಅದು ಪ್ರಕೃತಿ ಸಹಜವಾದ ಕ್ರಿಯೆ ಎಂದು ಸಮಾಧಾನ ಮಾಡಲು ನೋಡಿದ. ನಾನು ಅವನ ಕೈತಳ್ಳಿ, ಇಲ್ಲ ವಿಕ್ರಮ್, ಇದು ತಪ್ಪು, ರಮೇಶ್ಗೆ ದ್ರೋಹ ಮಾಡಿದೆ, ದೇವ್ರು ನನ್ನ ಕ್ಷಮಿಸಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತೆ. ಆಗ ವಿಕ್ರಮ್ ಒಂದು ದೊಡ್ಡ ನಾಟಕವನ್ನೇ ಆಡಿದ. ಅವನು ನನ್ನ ಕೈ ಹಿಡಿದು ಬಲವಂತವಾಗಿ ದೇವರ ಕೋಣೆಯೊಳಗೆ ಕರೆದುಕೊಂಡು ಹೋದ. ಅಲ್ಲಿ ದೀಪ ಹಚ್ಚಿ ದೇವರ ಫೋಟೋ ಮುಂದೆ ನಿಲ್ಲಿಸಿದ. ಸುಮತಿ, ಸಮಾಜ ಮಾಡಿರೋ ನಿಯಮಗಳು ಮನುಷ್ಯರಿಗಾಗಿ, ಆದ್ರೆ ಪ್ರೀತಿ ಅನ್ನೋದು ದೈವದತ್ತವಾದದ್ದು. ನಿನ್ನ ಗಂಡ ನಿನಗೆ ಊಟ ಬಟ್ಟೆ ಕೊಟ್ಟಿರಬಹುದು, ಆದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಮತ್ತು ಪ್ರೀತಿ ಕೊಟ್ಟವನು ನಾನು.
ನಮ್ಮಿಬ್ಬರ ಮಿಲನ ಕೇವಲ ದೈಹಿಕ ಅಲ್ಲ, ಅದು ಆತ್ಮಗಳ ಮಿಲನ ಎಂದು ತತ್ವಜ್ಞಾನಿಯಂತೆ ಮಾತನಾಡಿದ. ಅವನು ಅಲ್ಲಿಯೇ ಇದ್ದ ಅರಿಶಿನದ ದಾರವನ್ನು ರಕ್ಷೆ ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನನ್ನ ಕಡೆ ತಿರುಗಿದ. ನೋಡು, ನಿನಗೆ ಪಾಪಪ್ರಜ್ಞೆ ಕಾಡ್ತಿದೆಯಾ? ಹಾಗಾದ್ರೆ ಇವತ್ತೇ ಈ ದೇವರ ಸಾಕ್ಷಿಯಾಗಿ ನಾನು ನಿನ್ನನ್ನು ಮದುವೆ ಆಗ್ತೀನಿ. ಇದು ಗಾಂಧರ್ವ ವಿವಾಹ. ಇಂದಿನಿಂದ ನೀನು ನನಗೂ ಹೆಂಡತಿ. ರಮೇಶ್ ಲೌಕಿಕ ಗಂಡನಾದರೆ ನಾನು ನಿನ್ನ ಆತ್ಮದ ಗಂಡ ಎಂದು ಹೇಳಿ ಆ ದಾರವನ್ನು ನನ್ನ ಕೊರಳಿಗೆ ಕಟ್ಟಿದ. ನಾನು ಮಂತ್ರಮುಗ್ಧಳಂತೆ ನಿಂತಿದ್ದೆ. ಅವನ ಮಾತುಗಳು ನನ್ನ ತರ್ಕಶಕ್ತಿಯನ್ನು ಕೊಂದಿದ್ದವು. ಅವನು ನನ್ನ ಹಣೆಗೆ ಕುಂಕುಮ ಇಟ್ಟು ಕಾಲಿಗೆ ನಮಸ್ಕರಿಸಿದ. ನನ್ನ ಧರ್ಮಪತ್ನಿ, ನನ್ನ ದೇವತೆ ಎಂದು ಕರೆದಾಗ ನನ್ನೊಳಗಿದ್ದ ಅಪರಾಧ ಪ್ರಜ್ಞೆ ಮಾಯವಾಗಿ ಒಂದು ವಿಚಿತ್ರವಾದ ಭದ್ರತಾ ಭಾವನೆ ಮೂಡಿತು. ನಾನು ಅವನನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡೆ. ಅಂದಿನಿಂದ ನಮ್ಮ ಮನೆಯ ವಾತಾವರಣವೇ ಬದಲಾಯಿತು. ಹೊರಗಿನ ಪ್ರಪಂಚಕ್ಕೆ, ಮುಖ್ಯವಾಗಿ ಪಕ್ಕದ ಮನೆಯ ಹದ್ದು ಕಣ್ಣಿನ ಸರೋಜಮ್ಮನಿಗೆ ನಾವು ಅತ್ತಿಗೆ ಮೈದುನರಂತೆ ಕಂಡರೂ ಮನೆಯೊಳಗೆ ನಾವು ಗಂಡ ಹೆಂಡತಿಯಂತೆ ವರ್ತಿಸಲು ಶುರು ಮಾಡಿದೆವು. ವಿಕ್ರಮ್ ನನಗೆ ಶ್ರೀಮತಿಯೇ ಎಂದು ಕರೆಯುತ್ತಿದ್ದ. ನಾನು ಅವನಿಗಾಗಿ ವಿಶೇಷ ಅಡುಗೆಗಳನ್ನು ಮಾಡುತ್ತಿದ್ದೆ, ಅವನ ಬಟ್ಟೆ ಒಗೆಯುತ್ತಿದ್ದೆ, ಅವನ ಸೇವೆ ಮಾಡುವುದರಲ್ಲೇ ಧನ್ಯತೆ ಕಾಣುತ್ತಿದ್ದೆ. ರಮೇಶ್ ಫೋನ್ ಮಾಡಿದಾಗ ವಿಕ್ರಮ್ ಪಕ್ಕದಲ್ಲೇ ನಿಂತು ನನಗೆ ಮುತ್ತು ಕೊಡುತ್ತಿದ್ದ. ನಾನು ನಡುಗುತ್ತಲೇ ರಮೇಶ್ ಜೊತೆ ಮಾತನಾಡುತ್ತಿದ್ದೆ. ಈ ಕಳ್ಳಾಟದಲ್ಲಿ ಒಂದು ಥ್ರಿಲ್ ಇತ್ತು. ವಿಕ್ರಮ್ ನನ್ನ ಅಹಂಕಾರವನ್ನು ಎಷ್ಟು ತೃಪ್ತಿಪಡಿಸುತ್ತಿದ್ದನೆಂದರೆ ನಾನು ನನ್ನ ಮಕ್ಕಳನ್ನು ನಿರ್ಲಕ್ಷಿಸಲು ಶುರು ಮಾಡಿದೆ. ಚಿಂಟು ಬಂದು ಅಮ್ಮ ಆಟ ಆಡುವೆ ಅಂದರೆ ಹೋಗು ಆ ಕಡೆ, ವಿಕ್ರಮ್ ಅಂಕಲ್ಗೆ ಕಾಫಿ ಮಾಡಬೇಕು ಎಂದು ಗದರುತ್ತಿದ್ದೆ. ವಿಕ್ರಮ್ ನನ್ನ ಮನಸ್ಸಿನ ಮೇಲೆ ಎಂತಹ ಮೋಡಿ ಮಾಡಿದ್ದನೆಂದರೆ ನಾನು ಅವನನ್ನು ಕೃಷ್ಣನಂತೆ, ನನ್ನನ್ನು ರಾಧೆಯಂತೆ ಕಲ್ಪಿಸಿಕೊಳ್ಳುತ್ತಿದ್ದೆ. ಆದರೆ ಆ ದೇವರ ಕೋಣೆಯಲ್ಲಿ ನಡೆದದ್ದು ಮದುವೆಯಲ್ಲ, ಅದೊಂದು ಮೋಸದ ನಾಟಕ ಎಂಬ ಸತ್ಯ ನನ್ನ ಕುರುಡು ಕಣ್ಣಿಗೆ ಕಾಣಲಿಲ್ಲ. ದಿನಗಳು ಕಳೆದಂತೆ ವಿಕ್ರಮ್ ಮೇಲಿನ ನನ್ನ ವ್ಯಾಮೋಹ ಮಿತಿಮೀರಿತು. ರಮೇಶ್ ಊರಿನಿಂದ ಬರುವ ದಿನ ಹತ್ತಿರವಾಗುತ್ತಿದ್ದಂತೆ ನನಗೆ ಅವರನ್ನು ಎದುರಿಸುವುದು ಹೇಗೆ ಎಂಬ ಭಯಕ್ಕಿಂತ ವಿಕ್ರಮ್ನನ್ನು ಕಳೆದುಕೊಳ್ಳುವ ಭಯವೇ ಹೆಚ್ಚಾಗಿತ್ತು. ವಿಕ್ರಮ್ ನನ್ನ ಈ ದೌರ್ಬಲ್ಯವನ್ನು ಸರಿಯಾಗಿ ಬಳಸಿಕೊಂಡ. ಅವನು ನನಗೆ ಪ್ರತಿದಿನ ಹೊಸ ಹೊಸ ಸಿದ್ಧಾಂತಗಳನ್ನು ಕಲಿಸುತ್ತಿದ್ದ. ಒಂದು ದಿನ ಸಂಜೆ ನಾವು ಟೆರೇಸ್ ಮೇಲೆ ಕುಳಿತಿದ್ದಾಗ ಅವನು ನನ್ನ ಮಡಿಲಲ್ಲಿ ತಲೆ ಇಟ್ಟುಕೊಂಡು, ಸುಮತಿ, ನಿನಗೆ ದ್ರೌಪದಿಯ ಕತೆ ಗೊತ್ತಲ್ವಾ? ಅವಳಿಗೆ 5 ಜನ ಗಂಡಂದಿರಿದ್ದರು, ಆದ್ರೂ ಅವಳು ಪತಿಶ್ರೇಷ್ಠೆ. ಹಾಗಿದ್ದ ಮೇಲೆ ಒಬ್ಬ ಗಂಡನಿಗೆ 2 ಹೆಂಡತಿಯರಿರಬಹುದು ಎಂದರೆ ಒಬ್ಬ ಹೆಣ್ಣಿಗೆ 2 ಗಂಡಂದಿರು ಯಾಕಿರಬಾರದು? ರಮೇಶ್ ನಿನ್ನ ದೇಹದ ಒಡೆಯನಾದರೆ ನಾನು ನಿನ್ನ ಮನಸ್ಸಿನ ಒಡೆಯ. ಇದು ತಪ್ಪೇ ಅಲ್ಲ ಎಂದು ನನ್ನ ತಲೆ ಕೆಡಿಸಿದ. ಅವನ ಮಾತುಗಳು ನನಗೆ ವೇದವಾಕ್ಯದಂತೆ ಅನಿಸಿದವು. ಹೌದು, ನಾನು ತಪ್ಪು ಮಾಡುತ್ತಿಲ್ಲ, ನಾನು ಕೇವಲ ನನ್ನ ಪಾಲಿನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ನನ್ನ ಮನಸ್ಸನ್ನು ನಾನೇ ಸಮರ್ಥಿಸಿಕೊಂಡೆ. ವಿಕ್ರಮ್ ನನ್ನನ್ನು ಎಷ್ಟು ಅವಲಂಬಿಸುವಂತೆ ಮಾಡಿದನೆಂದರೆ ಅವನು ಇಲ್ಲದೆ ನಾನು ಉಸಿರಾಡುವುದು ಕಷ್ಟ ಎನ್ನುವ ಸ್ಥಿತಿಗೆ ತಲುಪಿದೆ. ಅವನು ಸ್ನಾನಕ್ಕೆ ಹೋದರೆ ಟವಲ್ ಕೊಡುವುದು, ಊಟಕ್ಕೆ ಕುಳಿತರೆ ತುತ್ತು ಮಾಡಿಕೊಡುವುದು, ರಾತ್ರಿ ಮಲಗುವಾಗ ಜೋಗುಳ ಹಾಡುವುದು, ಹೀಗೆ ನಾನು ಅವನ ದಾಸಿಯಾಗಿದ್ದೆ. ನಾನು ಮುಂದೆ ಬೇರೆ ಮದುವೆಯಾದರೂ ನೀನೇ ನನ್ನ ಮೊದಲ ಆದ್ಯತೆ, ನೀನೇ ನನ್ನ ಮೊದಲ ಪ್ರೀತಿ ಎಂದು ಅವನು ಭರವಸೆ ನೀಡಿದಾಗ ನಾನು ಆಕಾಶದಲ್ಲಿ ತೇಲುತ್ತಿದ್ದೆ. ರಮೇಶ್ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಬರ್ತೀನಿ ಎಂದು ಹೇಳಿದಾಗ ನನಗೆ ಸಂತೋಷವಾಗಲಿಲ್ಲ, ಬದಲಾಗಿ ಕಿರಿಕಿರಿ ಆಯಿತು. ಅಯ್ಯೋ, ಇವರು ಯಾಕೆ ಬರ್ತಾರೆ? ನಮ್ಮಿಬ್ಬರ ಏಕಾಂತಕ್ಕೆ ಭಂಗ ತರಲು ಬರ್ತಿದ್ದಾರೆ ಎಂದುಕೊಂಡೆ. ಅಂದು ರಾತ್ರಿ ನಾನು ವಿಕ್ರಮ್ ಬಳಿ ಅಳುತ್ತಾ, ರಮೇಶ್ ಬಂದ್ರೆ ನಮ್ಮ ಸಂಬಂಧ ಏನಾಗುತ್ತೆ? ನಾನು ನಿಮ್ಮನ್ನು ಬಿಟ್ಟಿರೋಕೆ ಆಗಲ್ಲ ಎಂದೆ. ಆಗ ವಿಕ್ರಮ್ ನನ್ನನ್ನು ಸಮಾಧಾನಪಡಿಸುತ್ತಾ, ಹುಚ್ಚಿ, ಅವರು ಬಂದ್ರೆ ಏನಾಯ್ತು? ನಮ್ಮ ಪ್ರೀತಿ ಗುಪ್ತವಾಗಿರಲಿ. ಕದ್ದ ಪ್ರೀತಿಯಲ್ಲೇ ಮಜಾ ಇರೋದು. ಅವರು ಆಫೀಸ್ಗೆ ಹೋದಾಗ ನಾವು ಸಿಗೋಣ, ಅವರು ಮಲಗಿದಾಗ ನಾವು ಕಣ್ಣಲ್ಲೇ ಮಾತಾಡೋಣ. ನೀನು ಜಾಣೆ, ಮ್ಯಾನೇಜ್ ಮಾಡ್ತೀಯಾ ಎಂದು ಧೈರ್ಯ ತುಂಬಿದ. ಅವನ ಆ ಮಾತಿಗೆ ನಾನು ಎಷ್ಟು ಮರುಳಾಗಿದ್ದೆ ಎಂದರೆ ನನ್ನ ಗಂಡನಿಗೆ ದ್ರೋಹ ಮಾಡುವುದನ್ನು ಒಂದು ಕಲೆಯಂತೆ ಕಲಿಯಲು ಸಿದ್ಧಳಾದೆ. ಅಂದು ರಾತ್ರಿ ನಮ್ಮ ಗುಪ್ತ ಸಂಸಾರದ ಕೊನೆಯ ರಾತ್ರಿ ಎಂದು ಭಾವಿಸಿ ನಾವು ಎಲ್ಲಾ ಮಿತಿಗಳನ್ನು ಮೀರಿದೆವು. ಆ ಭಾವಪರವಶತೆಯ ಕ್ಷಣದಲ್ಲಿ ಅವನ ಸುಳ್ಳು ಭರವಸೆಗಳು ಮತ್ತು ನನ್ನ ಕುರುಡು ನಂಬಿಕೆ ಒಂದಾಗಿ, ಯಾವುದೇ ಪಾಪಪ್ರಜ್ಞೆ ಇಲ್ಲದೆ ಕೇವಲ ಒಬ್ಬರಿಗೊಬ್ಬರು ಶಾಶ್ವತವಾಗಿ ಸೇರಿದವರು ಎಂಬ ಭ್ರಮೆಯಲ್ಲಿ ಇಬ್ಬರು ಒಂದಾದೆವು. ಆ ಕ್ಷಣದಲ್ಲಿ ರಮೇಶ್ ಎಂಬ ವ್ಯಕ್ತಿ ನನ್ನ ಪ್ರಪಂಚದಿಂದಲೇ ಮಾಯವಾಗಿದ್ದ. ಕೇವಲ ವಿಕ್ರಮ್ ಮಾತ್ರ ನನ್ನ ಸರ್ವಸ್ವವಾಗಿದ್ದ. ಅವನು ನನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ಎಂಬ ಸತ್ಯ ನನ್ನ ಅರಿವಿಗೆ ಬರಲಿಲ್ಲ, ಬದಲಿಗೆ ಅವನು ನನ್ನನ್ನು ಪೂಜಿಸುತ್ತಿದ್ದಾನೆ ಎಂದುಕೊಂಡೆ. ನನ್ನ ಮಂಗಳಸೂತ್ರ ರಮೇಶ್ ಹೆಸರಿನದಾಗಿದ್ದರೂ ನನ್ನ ಮನಸ್ಸಿನ ತಾಳಿ ವಿಕ್ರಮ್ ಹೆಸರಿನದಾಗಿತ್ತು. ಈ ವ್ಯಾಮೋಹದ ಪರಮಾವಧಿಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಮುಳುಗಿದ್ದೆ ಎಂದರೆ ನಾಳೆ ಬೆಳಗಾದರೆ ನನ್ನ ಬದುಕು ಛಿದ್ರವಾಗಬಹುದು ಎಂಬ ಎಚ್ಚರಿಕೆಯ ಗಂಟೆ ನನಗೆ ಕೇಳಿಸಲೇ ಇಲ್ಲ. ಮರುದಿನ ಬೆಳಿಗ್ಗೆ ರಮೇಶ್ ಊರಿನಿಂದ ಬಂದರು. ಅವರು ಬಾಗಿಲು ತಟ್ಟಿದಾಗ ವಿಕ್ರಮ್ ಸೋಫಾದ ಮೇಲೆ ಕುಳಿತು ಪೇಪರ್ ಓದುತ್ತಿದ್ದ. ನಾನು ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದೆ. ಎಲ್ಲವೂ ಮಾಮೂಲಿಯಂತೆ ಕಾಣುವ ನಾಟಕ. ರಮೇಶ್ ಒಳಗೆ ಬಂದು, ಹಾಯ್ ವಿಕ್ರಮ್, ಹೇಗಿದ್ದೀಯಾ? ಸುಮತಿ, ಕಾಫಿ ತಗೊಂಡು ಬಾ ಎಂದು ಉತ್ಸಾಹದಿಂದ ಮಾತನಾಡಿದರು. ಅವರ ಮುಖದಲ್ಲಿ ಮುಗ್ಧತೆ ಮತ್ತು ನಮ್ಮನ್ನು ನೋಡಿದ ಖುಷಿ ಇತ್ತು. ಆದರೆ ನನಗೆ ಅವರನ್ನು ನೋಡಿದಾಗ ಅಪರಾಧ ಪ್ರಜ್ಞೆಗಿಂತ ಹೆಚ್ಚಾಗಿ ಇವರು ಅನ್ಯ ವ್ಯಕ್ತಿ ಎಂಬ ಭಾವನೆ ಬಂತು. ವಿಕ್ರಮ್ ಕೂಡ ಎದ್ದು ಹೋಗಿ ರಮೇಶ್ನನ್ನು ತಬ್ಬಿಕೊಂಡು, ವೆಲ್ಕಮ್ ಬ್ಯಾಕ್ ಮಗ, ನಿನ್ನ ಹೆಂಡತಿ ಮಕ್ಕಳು ಸೇಫ್, ನನ್ನ ಡ್ಯೂಟಿ ಮುಗಿಯಿತು ಎಂದು ನಗುತ್ತಾ ಹೇಳಿದ. ಅವನ ಆ ನಟನೆಯನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಅವನು ಎಷ್ಟು ಸಹಜವಾಗಿ ಸುಳ್ಳು ಹೇಳುತ್ತಿದ್ದಾನೆ.
ರಮೇಶ್ ಫ್ರೆಶ್ ಆಗಲು ಹೋದಾಗ ವಿಕ್ರಮ್ ನನ್ನ ಕಡೆ ಕಣ್ಣು ಮಿಟುಕಿಸಿ ನೋಡಿದ್ಯಾ, ಎಷ್ಟು ಸಿಂಪಲ್ ಎಂದು ಸನ್ನೆ ಮಾಡಿದ. ಆದರೆ ಆ ಕ್ಷಣದಿಂದ ವಿಕ್ರಮ್ನ ವರ್ತನೆಯಲ್ಲಿ ಬದಲಾವಣೆ ಕಾಣಲಾರಂಭಿಸಿತು. ಅವನು ನನ್ನ ಕಡೆ ನೋಡುವ ದೃಷ್ಟಿಯಲ್ಲಿ ಈಗ ಪ್ರೀತಿ ಇರಲಿಲ್ಲ, ಬದಲಿಗೆ ಗೆದ್ದವನ ಅಹಂಕಾರ ಮತ್ತು ನಿರ್ಲಕ್ಷ್ಯವಿತ್ತು. ನಾನು ಅವನನ್ನು ಮಾತನಾಡಿಸಲು ಹೋದಾಗಲೆಲ್ಲ ರಮೇಶ್ ಇದ್ದಾನೆ, ಹುಷಾರು ಎಂದು ನನ್ನನ್ನು ದೂರವಿಡುತ್ತಿದ್ದ. ಮಧ್ಯಾಹ್ನ ರಮೇಶ್ ನಿದ್ರೆಗೆ ಜಾರಿದರು. ವಿಕ್ರಮ್ ಬಾಲ್ಕನಿಯಲ್ಲಿ ನಿಂತು ಫೋನ್ನಲ್ಲಿ ಮಾತನಾಡುತ್ತಿದ್ದ. ನಾನು ಅವನಿಗೆ ಜ್ಯೂಸ್ ಕೊಡಲು ಮೆಲ್ಲಗೆ ಹೋದೆ. ಅವನು ಯಾರೊಂದಿಗೋ ತುಂಬಾ ಸಲುಗೆಯಿಂದ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಿದ್ದ. ಹೇ ಬೇಬಿ, ಮಿಸ್ ಯು ಟೂ. ಹೌದು, ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಇಲ್ಲೇ ನನ್ನ ಫ್ರೆಂಡ್ ಮನೇಲಿ ಇದ್ದೀನಿ. ಅಯ್ಯೋ ಬಿಡೆ, ಇಲ್ಲಿ ಟೈಮ್ ಪಾಸ್ಗೆ ಒಂದು ಬಕ್ರಾ ಸಿಕ್ಕಿದೆ. ಫ್ರೆಂಡ್ ಹೆಂಡ್ತಿ ಫುಲ್ ದೇಶಿ ಮುರ್ಗಿ. ಸ್ವಲ್ಪ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಸಾಕು, ಬಿದ್ದು ಬಿಡ್ತಾಳೆ. ಜಸ್ಟ್ ಫಾರ್ ಫನ್ ಕಣೆ, ಸೀರಿಯಸ್ ಏನಿಲ್ಲ. ನಾನು ಬರೋವರೆಗೂ ಕಾಯ್ತಿರು, ನಿನ್ನನ್ನೇ ಮದುವೆಯಾಗೋದು ಎಂದು ನಗುತ್ತಾ ಹೇಳಿದ. ಆ ಮಾತುಗಳು ನನ್ನ ಕಿವಿಗೆ ಬಿದ್ದಾಗ ನನ್ನ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಕೆಳಗೆ ಬಿದ್ದು ಚೂರು ಚೂರಾಯಿತು. ಆ ಶಬ್ದಕ್ಕೆ ವಿಕ್ರಮ್ ತಿರುಗಿ ನೋಡಿದ. ನನ್ನ ಕಣ್ಣಲ್ಲಿ ನೀರು, ಆಘಾತ ಮತ್ತು ದ್ವೇಷವಿತ್ತು. ವಿಕ್ರಮ್ನ ಮುಖದಲ್ಲಿ ಒಂದು ಕ್ಷಣ ಗಾಬರಿಯಾದರೂ ತಕ್ಷಣವೇ ಅವನು ಅದನ್ನು ಮರೆಮಾಚಿ ಫೋನ್ ಕಟ್ ಮಾಡಿ, ಸುಮತಿ, ನೀನು ಅನ್ಕೊಂಡ ಹಾಗಿಲ್ಲ ಎಂದು ಹೇಳಲು ಬಂದ. ನಾನು ಕೈ ಎತ್ತಿ ಅವನನ್ನು ತಡೆದೆ. ನನ್ನ ಭ್ರಮೆಯ ಅರಮನೆ ಇಸ್ಪೀಟ್ ಎಲೆಗಳಂತೆ ಕುಸಿದು ಬಿದ್ದಿತ್ತು. ನಾನು ಪ್ರೀತಿ ಎಂದುಕೊಂಡಿದ್ದು ಕೇವಲ ಬಳಕೆ ಆಗಿತ್ತು. ನಾನು ದೇವತೆ ಅಂದುಕೊಂಡಿದ್ದು ಅವನ ಪಾಲಿಗೆ ಕೇವಲ ಟೈಮ್ ಪಾಸ್ ಮತ್ತು ಬಕ್ರಾ ಆಗಿತ್ತು. ಅವನು ನನ್ನನ್ನು ಪ್ರೀತಿಸಲಿಲ್ಲ, ನನ್ನ ದೌರ್ಬಲ್ಯವನ್ನು ಬಳಸಿಕೊಂಡಿದ್ದ. ಅವನು ರಮೇಶ್ಗೆ ಮಾತ್ರವಲ್ಲ, ನನಗೂ ನನ್ನ ಹೆಂಡತನಕ್ಕೂ ದ್ರೋಹ ಮಾಡಿದ್ದ. ಶಬ್ದ ಕೇಳಿ ರಮೇಶ್ ಎದ್ದು ಬಂದರು. ಏನಾಯ್ತು ಸುಮತಿ ಎಂದು ಕೇಳಿದರು. ನಾನು ವಿಕ್ರಮ್ನ ಕಡೆ ನೋಡಿದೆ. ಅವನ ಕಣ್ಣಲ್ಲಿ ಬಾಯ್ಬಿಟ್ಟರೆ ನಿನ್ನ ಸಂಸಾರ ಹಾಳಾಗುತ್ತೆ ಎಂಬ ಬೆದರಿಕೆ ಇತ್ತು. ನಾನು ನಡುಗುತ್ತಾ, ಏನಿಲ್ಲ ರೀ, ಕೈ ಜಾರಿ ಗ್ಲಾಸ್ ಬಿತ್ತು ಎಂದು ಸುಳ್ಳು ಹೇಳಿ ಒಡೆದ ಗಾಜಿನ ಚೂರುಗಳನ್ನು ಆರಿಸಲಾರಂಭಿಸಿದೆ. ಆ ಗಾಜಿನ ಚೂರುಗಳು ನನ್ನ ಒಡೆದ ಮನಸ್ಸಿನಂತಿದ್ದವು. ವಿಕ್ರಮ್ ಅಂದು ಸಂಜೆಯೇ ತುರ್ತು ಕೆಲಸವಿದೆಯೇ ಎಂದು ಹೇಳಿ ಹೊರಟು ಹೋದ. ಅವನು ಹೋಗುವಾಗ ನನ್ನ ಕಡೆ ಒಂದು ಕ್ರೂರವಾದ ಸ್ಮೈಲ್ ಕೊಟ್ಟು ಹೋದ. ನಾನು ಈಗ ಸಂಪೂರ್ಣವಾಗಿ ಒಂಟಿ. ರಮೇಶ್ ನನ್ನನ್ನು ಪ್ರೀತಿಸುತ್ತಾರೆ, ಆದರೆ ನಾನು ಅವರಿಗೆ ಅರ್ಹಳಲ್ಲ ಎಂಬ ಪಾಪಪ್ರಜ್ಞೆ. ವಿಕ್ರಮ್ ನನ್ನನ್ನು ಬಳಸಿಕೊಂಡು ಎಸೆದ ಕಸದಂತೆ ಮಾಡಿದ್ದ. ನಾನು ಕಳೆದುಕೊಂಡಿದ್ದು ಕೇವಲ ಶೀಲವನ್ನಲ್ಲ, ನನ್ನ ಸ್ವಾಭಿಮಾನವನ್ನೂ ಕೂಡ. ಈಗ ನಾನು ರಮೇಶ್ ಪಕ್ಕ ಮಲಗಿದರೂ ನನ್ನ ಮನಸ್ಸು ಸ್ಮಶಾನದಂತಾಗಿದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವುದ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಪರರ ಬದುಕಿನಲ್ಲಿ ಕಳ್ಳದಾರಿ ಹಿಡಿದು ಸುಖ ಹುಡುಕಲು ಹೋದರೆ ಕೊನೆಗೆ ಉಳಿಯುವುದು ಶೂನ್ಯ ಮತ್ತು ಕಣ್ಣೀರು ಮಾತ್ರ ಎಂಬ ಸತ್ಯ ನನಗೆ ತಡವಾಗಿ ಅರಿವಾಯಿತು. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಈಗಿನ ಕಾಲದಲ್ಲಿ ನಾವು ಯಾರನ್ನೂ ಕಣ್ಮುಚ್ಚಿ ನಂಬಬಾರದು. ಎಷ್ಟೋ ಸಲ ನಮ್ಮ ಸಂಸಾರವನ್ನು ಹಾಳು ಮಾಡುವುದು ಹೊರಗಿನ ಶತ್ರುಗಳಲ್ಲ, ಬದಲಿಗೆ ನಾವು ಅತಿಯಾಗಿ ನಂಬಿದ ಹತ್ತಿರದ ಸ್ನೇಹಿತರು ಅಥವಾ ಪರಿಚಯಸ್ಥರೇ ಆಗಿರುತ್ತಾರೆ. ಗಂಡ ಹೆಂಡತಿಯ ನಡುವೆ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಅಥವಾ ಪ್ರೀತಿಯ ಕೊರತೆ ಇದ್ದರೂ ಅದನ್ನು ನಿಮ್ಮೊಳಗೆ ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳಿ ಹೊರತು ಆ ಜಾಗಕ್ಕೆ ಮೂರನೇ ವ್ಯಕ್ತಿಗೆ ಪ್ರವೇಶ ಕೊಡಬೇಡಿ. ಇಂದಿನ ದಿನಗಳಲ್ಲಿ ಪರ ಬಣ್ಣದ ಮಾತುಗಳಿಗೆ, ಸುಳ್ಳು ಅನುಕಂಪಕ್ಕೆ ಅಥವಾ ಕ್ಷಣಿಕ ಆಕರ್ಷಣೆಗೆ ಬಲಿಯಾಗಿ ಎಷ್ಟೋ ಸುಂದರ ಸಂಸಾರಗಳು ಬೀದಿಗೆ ಬರುತ್ತಿವೆ. ನನ್ನ ಗಂಡ ಹೆಂಡತಿಗಿಂತ ಇವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದು ಕೇವಲ ಒಂದು ಮೋಸದ ಬಲೆ. ಆ ಬಲೆಗೆ ಬಿದ್ದು ಲಕ್ಷ್ಮಣ ರೇಖೆ ದಾಟಿದರೆ ಕೊನೆಗೆ ಉಳಿಯುವುದು ಕೇವಲ ಪಶ್ಚಾತ್ತಾಪ ಮತ್ತು ಅವಮಾನ ಮಾತ್ರ. ಆದ್ದರಿಂದ ಎಚ್ಚರವಾಗಿರಿ, ನಿಮ್ಮ ಪವಿತ್ರವಾದ ಸಂಸಾರ ಮತ್ತು ನೆಮ್ಮದಿಯನ್ನು ಕ್ಷಣಿಕ ಸುಖಕ್ಕಾಗಿ ಹಾಳು ಮಾಡಿಕೊಳ್ಳಬೇಡಿ.